ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋನ ಇವಾಗ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ 9 o'clock ಆಗಿದೆ. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನನ್ನ ಮಗನಿಗೆ 9 o'clockಗೆ ಸ್ಕೂಲ್ಗೆ ಕಳಿಸಿದ್ವಿ. ಸೊ ಬೆಳಗ್ಗೆ ಅವನಿಗೋಸ್ಕರ ಟಿಫಿನ್ಗೆ ಉಪ್ಪಿಟ್ಟು ಮಾಡಿದ್ದೆ. ಆ್ಯಕ್ಚುಲಿ ರೊಟ್ಟಿ ಮಾಡಬೇಕು ಅಂತ ರೆಡಿ ಮಾಡಿಕೊಂಡೆ. ರೊಟ್ಟಿ ಮಾಡೋದು ಟೈಮ್ ಆಗುತ್ತೆ, ಸೊ ಅದಕ್ಕೆ ರೊಟ್ಟಿ ಮಾಡೋದು ಬೇಡ, ಉಪ್ಪಿಟ್ಟು ಮಾಡಿಬಿಡು ಅಂತ ಹೇಳಿದ್ರು ಯಜಮಾನ್ರು. ಸೌತೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ, ಆದರೂ ಕೂಡ ತುಂಬ ತಡವಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಅಂದು ಉಪ್ಪಿಟ್ಟು ಮಾಡಿಕೊಂಡೆ. ಉಪ್ಪಿಟ್ಟು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ನನಗೆ ಈ ರೀತಿ ಸ್ವಲ್ಪ ತಳಕ್ಕೆ ಅಂಟ್ಕೊಂಡಿರೋದು ಸ್ವಲ್ಪ ಉಪ್ಪಿಟ್ಟು ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಅದನ್ನು ಅಂಟಿಸ್ಬಿಡ್ತೀನಿ, ಸೀದೋಗೋ ಥರ ಬೇಕು ಅಂತಲೇ ಬಿಡ್ತೀನಿ ಆ ರೀತಿ. ಸೊ ಇನ್ನೇನಿದೆ, ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಮೆಸ್ಸಿ ಆಗಿದೆ. ಈಗ ಇದ್ರ ಜೊತೆಗೆ ಸ್ವಲ್ಪ ಡೀಪ್ ಕ್ಲೀನಿಂಗ್ ಇಟ್ಕೊಳ್ಳೋಣ, ಡೀಪ್ ಕ್ಲೀನಿಂಗ್ ಕಾರ್ಯಕ್ರಮ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ಆ ಮನೆಯಲ್ಲಿ ಒಂದು ಒಳ್ಳೆ ಕಾರ್ಯ ನಡಿಬೇಕಾಗಿದೆ. ಅದಕ್ಕೋಸ್ಕರ ಮನೆಗೆ ಗೆಸ್ಟು ಅವರೆಲ್ಲ ಬರ್ಬೋದು ಅಂತ ಗೆಸ್ಸಸ್ ಇದೆ. ಅದಕ್ಕೋಸ್ಕರ ಇದೆಲ್ಲ ಮಾಡ್ಕೊಳ್ತಿದ್ದೀನಿ. ಅದೇನು ಅಂತ ಆ ಟೈಮ್ ಬಂದಾಗ ಹೇಳ್ತೀನಿ, ಇವಾಗ ಏನು ಹೇಳೋದಿಲ್ಲ. ಅದಕ್ಕೋಸ್ಕರ ಇನ್ನೂ ಒಂದಿಷ್ಟು ಇವು ಡಬ್ಬಗಳು ತೊಗೊಂಡಿರೋದು ಬಳಸಿರಲಿಲ್ಲ, ಯೂಸ್ ಮಾಡಿರಲಿಲ್ಲ. ಸೊ ಅದಕ್ಕಾಗಿ ಅವನ್ನ ಒಂದಿಷ್ಟು ಎಲ್ಲ ಕ್ಲೀನ್ ಮಾಡಿಬಿಡೋಣ, ಅದನ್ನು ಕೂಡ ಕ್ಲೀನ್ ಮಾಡಿ ಜೋಡಿಸ್ಕೊಂಬಿಡೋಣ ನೀಟಾಗಿ ಅಂತ ಅಂದ್ಕೊಂಡಿದ್ದೀನಿ. ಇವನ್ ಇದು ಕೂಡ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೊಂಡಿದ್ದೀನಿ ಇಲ್ಲಿ. ಸೊ ಇದೇನು ರೆಗ್ಯುಲರಾಗಿ ಡೈಲಿ ಯೂಸ್ ಮಾಡೋ ಅಂಥದ್ದೇ. ಅದಕ್ಕೋಸ್ಕರ ಅದನ್ನೇನು ಜಾಸ್ತಿ ಮಾಡಲಿಕ್ಕೆ ಹೋಗಲ್ಲ. ಈ ಕಡೆ ಬಂದುಬಿಟ್ಟು ಇದೇ ತುಂಬ ಮೆಸ್ಸಿ ಆಗಿರೋ ಅಂಥದ್ದು. ಈ ಕಡೆ ಹೇಗಿಟ್ಟರು ಕೂಡ ಮತ್ತೆ ಕವರ್ ಹಾಗೆ ಜೋಡಿಸ್ಬಿಡ್ತೀನಿ. ಈಗ ಇವು ಮನೆ ಹತ್ರ ಬಂದುಬಿಡ್ತವೆ, ಅವಲಕ್ಕಿ ಮಂಡಕ್ಕಿ ಎಲ್ಲ ತೊಗೊಂಡ್ಬಿಡ್ತೀನಿ, ಅವನ್ನೆಲ್ಲ ಕವರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಸೊ ಹಾಗೆ ಇದೆ. ಒಂದಿಷ್ಟು ಪಾರ್ಸಲ್ ಬಂದಿರೋದು ಕೆಲವೊಂದಿಷ್ಟು ಓಪನ್ ಮಾಡ್ತೀನಿ, ಕೆಲವೊಂದಿಷ್ಟು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ಹಾಗೆ ಬಾಕ್ಸಲ್ಲೇ ಇಟ್ಬಿಡ್ತೀನಿ. ಹೇಳಿದ್ನಲ್ವ ಮೊನ್ನೆ ನಾನು ಒಂದಿಷ್ಟು ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ, ಅದರೊಳಗೆ ನಿಮಗೆ ಯೂಸ್ಫುಲ್ ಇರೋವಂಥದ್ದು, ಚೆನ್ನಾಗಿ ಕ್ವಾಲಿಟಿ ಇರೋದು ಮಾತ್ರ ನಿಮಗೆ ಶೇರ್ ಮಾಡ್ತೀನಿ ಅಂತ. ಸೊ ಇದರಲ್ಲಿ ಅಷ್ಟೇನು ಚೆನ್ನಾಗಿರೋದು ಅಂತ ಅನ್ನಿಸ್ಲಿಲ್ಲ ನನಗೆ. ನೋಡ್ತೀನಿ ಆದರೂ ತೋರಿಸ್ಬಿಡ್ತೀನಿ. ಬಟ್ ಪ್ಲಾಸ್ಟಿಕ್ ಆಗಿರೋದ್ರಿಂದ ನಾನು ಯೂಸ್ ಮಾಡೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಇದನ್ನು. ನೋಡಿ, ಈ ರೀತಿ ಟಿಫನ್ ಬಾಕ್ಸ್ ಇದೆ. ಇದು ಆ್ಯಕ್ಚುಲಿ ಇದರಲ್ಲಿ 2 ಬಾಕ್ಸಸ್ಸು ಮೇಲ್ಗಡೆ ಬರುತ್ತೆ. ನೋಡಿ ಈ ರೀತಿ ಇದೆ. ಪ್ಯಾಟರ್ನ್ ಚೆನ್ನಾಗಿದೆ. ಪ್ಯಾಟರ್ನಿಗೋಸ್ಕರ ಮಕ್ಕಳಿಗೆ ಇಷ್ಟ ಆಗ್ಬೋದು ಅಂತ ಹೇಳ್ಬೋದು. ಇವೆರಡು ಬಾಕ್ಸ್ ಬೇರೆ ಇದೆ. ಕೆಳಗಡೆ ಒಂದು ಬಾಕ್ಸ್ ಇದೆ, ಮೇಲ್ಗಡೆ ಹಾಗೆ ಸ್ಪೂನ್ ಕೂಡ ಈ ರೀತಿ ಕ್ಲೋಸ್ಡ್ ಇದೆ. ಸೊ ಹಾಗಾಗಿ ತೊಗೊಂಡೆ, ಚೆನ್ನಾಗಿದೆ ಅಂತ. ಬಟ್ ಪ್ಲಾಸ್ಟಿಕ್ ಅಲ್ವಾ, ಡೈಲಿ ಮಕ್ಕಳಿಗೆ ಬಿಸಿದಾಗಿ ಏನು ಕಳ್ಸೋದಕ್ಕೆ ಚೆನ್ನಾಗಿರಲ್ಲ. ಏನೋ ಸುಮ್ಮನೆ ಸ್ನ್ಯಾಕ್ಸು ಆ ಥರ ಏನಾದರೂ ಇಡೋದಿದ್ದರೆ ಇಡ್ಬೋದು ಅಷ್ಟೇ ಇದರಲ್ಲಿ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಿಲ್ಲ. ಬಟ್ ಯಾರಿಗಾದರೂ ಗಿಫ್ಟ್ ಥರ ಕೊಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗೋ ಥರ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಇದು ಸೆಟ್ ಆಫ್ 2 ಇರೋದು. ಈ ಕಲರ್ ಒಂದು, ಇನ್ನೊಂದು ಈ ಪಿಸ್ತಾ ಕಲರ್ ಒಂದಿದೆ, ಪಿಸ್ತಾ ಗ್ರೀನ್ ಇದು ಕಲರು. ಸೊ ಸೈಡಲ್ಲಿ ನಿಮಗೆ ಪಿಕ್ಚರ್ ಹಾಕ್ತೀನಿ, ನೋಡ್ಕೊಳ್ಳಿ. ಆಮೇಲೆ ನಿಮಗೆ ಬೇಕು ಅಂದರೆ ಶಾಪ್ಸಿನಲ್ಲಿ ತೊಗೊಂಡಿರೋದು, ತುಂಬ ಒಳ್ಳೆ ಆಫರಲ್ಲಿದೆ ಅದು, ಅದಕ್ಕೋಸ್ಕರ ತೊಗೊಂಡಿರೋದು. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಡೀಪ್ ಕ್ಲೀನ್ ಫುಲ್ಲು ಮಾಡ್ಕೊಂಬಿಡೋಣ ಅಂತ ಎಲ್ಲ ಓಪನ್ ಮಾಡಿ ಇವನ್ನೆಲ್ಲ ಇಲ್ಲಿ ಕ್ಲೀನಿಂಗ್ ಮಾಡಿದ್ದೀನಿ. ಇರುವೆ ಎಲ್ಲ ಹೇಗೆ ಹತ್ಕೊಂಡಿದೆ ನೋಡಿ, ಇರುವೆ ಜಾಸ್ತಿ ಆಗಿದೆ. ಅದಕ್ಕೋಸ್ಕರನೇ ಡೀಪ್ ಕ್ಲೀನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು ಮತ್ತೆ ನಾನು. ಸೊ ಈ ಕಡೆ ಎಲ್ಲ ಫುಲ್ಲು ಮೊನ್ನೆ ಮಕ್ಳಿಗೆ ಹುಷಾರಿಲ್ಲ, ನಮಗೂ ಹುಷಾರಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬರೀ ಮೆಡಿಸಿನ್ಸ್ ತುಂಬ ಹೋಗಿದೆ. ಆ ಮೆಡಿಸಿನ್ಸ್ ಎಲ್ಲ ರಿಮೂವ್ ಮಾಡಿ ಹಾಕ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮೇಲಿದೆಲ್ಲ ಕಂಪ್ಲೀಟಾಗಿ ಸ್ಟೀಲ್ ಡಬ್ಬಗಳನ್ನು ಜೋಡಿಸ್ಬಿಡೋಣ. ಉಳಿದಿರೋದು ಈ ಕಡೆ ಎಲ್ಲ ಕೂಡ ಆ ಪ್ಲಾಸ್ಟಿಕ್ ಡಬ್ಬಗಳು, ಈ ಥರ ಬಾಕ್ಸಸ್ಗಳು ಏನಿದೆ, ಕಂಟೈನರ್ಸ್ ಎಲ್ಲ ಅವನ್ನೆಲ್ಲ ಇಲ್ಲಿ ಶಿಫ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬಿಫೋರ್ ಹೆಂಗಿದೆ ಅಂತ ಒಂದು ಸಾರಿ ಜಸ್ಟ್ ಒಂದು ಜಲಕ್ ತೊಗೊಂಬಿಡೋಣ, ಆಮೇಲೆ ಮತ್ತೆ ಆಫ್ಟರ್ ಹೇಗಿರುತ್ತೆ ಅಂತ ತೋರಿಸೋಣ ಅನ್ನೋ ಕಾರಣಕ್ಕೆ ನಿಮಗೆ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ. ಸೊ ಕಂಪ್ಲೀಟಾಗಿ ಆದರೂ ಇವತ್ತು ರೊಟ್ಟಿ ಮಾಡ್ಕೊಳ್ಬೇಕು. ಮತ್ತು ನಾಳೆ ಸ್ಕೂಲಿಗೆ, ನಾಳೆಯಿಂದ ರಜೆನೇ, ಹಾಲಿಡೇಸ್ ಇದೆ. ಹಾಲಿಡೇಸ್ ಟೈಮಲ್ಲಿ ಮಕ್ಕಳ ಜೊತೆ ಆಗೋದೇ ಇಲ್ಲ, ಇವತ್ತೇ ಮಾಡ್ಕೊಂಡ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಾತದ್ದು ಇವತ್ತು ಲಾಸ್ಟ್ ಎಕ್ಸಾಮು. ಇಷ್ಟು ದಿನ ಎಲ್ಲ ಚೆನ್ನಾಗೇ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಫಸ್ಟ್ ಕ್ಲಾಸ್ ಅಂತ ಹೇಳ್ತಾರೆ ಅವ್ರು ಮಿಸ್ ಮಾತ್ರ. ಅವ್ರಿಗೆ ಮಾತ್ರ ತುಂಬ ಇಷ್ಟ. ಇವನು 1 ದಿನ 2 ದಿನ ಸ್ಕೂಲ್ ಬಿಟ್ಬಿಟ್ರೆ ನಾವೇನೋ ಕಳ್ಕೊಂಡಿದ್ದೀವಿ, ಮಿಸ್ ಮಾಡ್ಕೊತಿದ್ದೀವಿ ಅವನ್ನ ಅಂತ ಹೇಳ್ತಾರೆ ಪಾಪ ಅವ್ರ ಟೀಚರ್ಸ್ ಎಲ್ಲ. ಸೊ ಮತ್ತೆ ನಿಮಗೆ ಎಲ್ಲ ಕ್ಲೀನ್ ಮಾಡುವಾಗ ನಾನು ಸಾಧ್ಯವಾದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಟೋಟಲಾಗಿ ಎಲ್ಲ ಜೋಡಿಸಿದ ನಂತರ ಶೂಟ್ ಮಾಡ್ತೀನಿ.
ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಾನಿಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಯಾವ ರೀತಿ ಕ್ಲೀನಿಂಗ್ನ ಮಾಡ್ಕೊಳ್ತೀನಿ ಅಂತ ಹೇಳೋದಕ್ಕೆ. ಸೊ ಈಗ ಬಂದುಬಿಟ್ಟು ನಾನು ಒಂದು ಅರ್ಧ ಬಕೆಟಲ್ಲಿ ನೀರು ತೊಗೊಂಡಿದ್ದೀನಿ. ಆ ಬಕೆಟ್ಗೆ ಒಂದು ಸ್ವಲ್ಪ ನಾನು ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಆ್ಯಂಡ್ ಇದರದ್ದು ಫ್ರಾಗ್ರೆನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಒಂದು ಹಾಫ್ ಬಕೆಟ್ಗೆ ಒಂದು ಅರ್ಧ ಮುಚ್ಚಳದಷ್ಟು ಹಾಕ್ಕೊಳ್ಬೋದು. ಸೊ ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅರೋಮಾ ಬರುತ್ತೆ ಇದು. ನಾನು ಫ್ಲೋರ್ ಕ್ಲೀನ್ ಮಾಡುವಾಗೆಲ್ಲ ಪ್ರತಿ ಸರಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಮನೆಯೆಲ್ಲ ಅಷ್ಟೇ ಕ್ಲೀನಾಗಿ ಹಾಗೆ ಅಷ್ಟೇ ಸ್ಮೆಲ್ ಬರ್ತಾ ಇರುತ್ತೆ. ಇವಾಗ ನಾವು ಲೈಝಾಲ್ ತುಂಬ ಯಾವ್ದ್ಯಾವುದು ಫ್ರಾಗ್ರೆನ್ಸ್ ಇರೋದು ವೆರೈಟೀಸ್ ಏನು ಬರುತ್ತೆ ಅದೆಲ್ಲ ಯೂಸ್ ಮಾಡಿ ನೋಡಿದ್ದೀವಿ. ಬಟ್ ಇದು ಮಾತ್ರ ಈ ಸಾರಿ ನನಗೆ ಒಬ್ಬರು ಅಂಕಲ್ ನಮ್ಮ ಮನೆಗೆ ಆಲ್ಮೋಸ್ಟ್ ಈ ಥರ ಪ್ರಾಡಕ್ಟ್ಸ್ ಎಲ್ಲ ತಂದು ಕೊಡ್ತಾರೆ. ಅವ್ರು ನಮ್ಮ ರಿಲೇಷನ್ನೇ, ಅವರು ತಂದು ಕೊಟ್ಟಿದ್ರು. ಒಂದು ಸಾರಿ ಟ್ರೈ ಮಾಡಿ ನೋಡಿಮ್ಮ ಅಂತ ಹೇಳ್ಬಿಟ್ಟು. ಸೊ ಇದು ಟ್ರೈ ಮಾಡಿದ ನಂತರ ತುಂಬಾ ಇಷ್ಟ ಆಗಿಬಿಟ್ಟಿದೆ ನನಗೆ. ಇವನ್ ಫ್ಲೋರ್ ಕ್ಲೀನಿಂಗ್ ಮಾಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಅದು ಅಷ್ಟು ಚೆನ್ನಾಗಿ ಫ್ರಾಗ್ರೆನ್ಸ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಪದೇ ಪದೇ ಅದನ್ನೇ ಬೇಕು ಅಂತ ಅನಿಸ್ಬಿಟ್ಟಿದೆ. ಅದಕ್ಕೆ ಅಡಿಕ್ಟ್ ಆಗಿರೋ ಥರ ಆಗಿಬಿಟ್ಟಿದ್ದೀವಿ ನಾವು. ಸೊ ಈಗ ಇದರಿಂದ ಇವನ್ ಎಲ್ಲ ರೀತಿಯಾದಂಥ ಜರ್ಮ್ಸನ್ನಾಗಿರ್ಬೋದು, ಅಲ್ಲಲ್ಲಿ ಹುಳುಗಳು ಏನು ಬರ್ತಾ ಇರುತ್ತಲ್ವ, ಜಿರಳೆ ಆಗೋದಾಗಿರ್ಬೋದು, ಇವನ್ ಇರುವೆ ಆಗೋದಾಗಿರ್ಬೋದು, ಅದೆಲ್ಲದು ಕೂಡ ಇದು ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ ಅಂತಲೇ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವನ್ ನನಗೆ ಎಲ್ಲ ಒಂದು ಕಬೋರ್ಡಲ್ಲಿ ಒಳಗಡೆ ಎಲ್ಲದ ಕಡೆನೂ ಸ್ವಲ್ಪ ಜಾಸ್ತಿಯಾಗಿ ಹುಳುಗಳು ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು, ಇರುವೆ ಜಾಸ್ತಿ. ಸೊ ಅದಕ್ಕೋಸ್ಕರ ಹುಳುಗಳು ಅಂತ ಅಂದರೆ ನಾನು ಹುಳುಗಳು ಆಗೋದಕ್ಕೂ ಮುಂಚೆನೇ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಅಲ್ಲಿವರೆಗೂ ಬಿಡೋದೇ ಇಲ್ಲ. ಬಟ್ ಇರುವೆದೇ ಕಾಟ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚೆಗೆ, ಅದಕ್ಕೋಸ್ಕರ. ಸೊ ಅದ್ರ ಜೊತೆ ಒಂದು ಲಿಕ್ವಿಡ್ನ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು ಮಗ್ಗಲ್ಲಿ ಒಂದಿಷ್ಟು ಸ್ವಲ್ಪ ವಿಮ್ ಜೆಲ್ಲು, ಹಾಗೆ ಸ್ವಲ್ಪ ನೀರು, ಮತ್ತು ಅದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ವಿನೆಗರ್ ಹಾಕ್ಕೊಂಡೆ. ವಿನೆಗರ್ ಆ್ಯಕ್ಚುಲಿ ಖಾಲಿ ಆಗಿತ್ತು. ಸೊ ನೀವು ಬೇಕು ಅಂದರೆ ವಿನೆಗರ್ ಹಾಕ್ಕೋಬೋದು, ಇಲ್ಲ ಅಂತಂದರೆ ಲೆಮನ್ ಕೂಡ ಹನಿ ಹಾಕ್ಕೋಬೋದು. ಸೊ ಅದನ್ನು ಹಾಕ್ಕೊಂಡು ಅದನ್ನು ನಾನಿಲ್ಲಿ ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಎಲ್ಲದು ಕೊಳೆ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ಯಾವುದೇ ಕಲೆ ಇರಲಿ ಅದು ಕೂಡ ಅಷ್ಟೇ ಕ್ಲೀನಾಗಿ ಹೋಗುತ್ತೆ. ಅದಕ್ಕೇ ಒಂದು ಸ್ವಲ್ಪ ನಾನಿಲ್ಲಿ ಈ ಫ್ಲೋರ್ ಕ್ಲೀನಿಂಗ್ ಏನು ಮಿಕ್ಸ್ ಮಾಡಿಟ್ಟಿದ್ನಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಅದರಲ್ಲಿ ಸ್ವಲ್ಪ ಆ ಫ್ರಾಗ್ರೆನ್ಸ್ ಏನಿದೆ ಅಲ್ಲ, ಅದು ಸ್ಮೆಲ್ ತುಂಬ ಇಷ್ಟ ಆಗೋದ್ರಿಂದ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಇದನ್ನು ಈಗ ಕ್ಲೀನಿಂಗ್ ಪರ್ಪೋಸ್ ಎಲ್ಲದಕ್ಕೂ ಕೂಡ ಈ ಲಿಕ್ವಿಡ್ನೇ ನಾನು ಮನೆಯಲ್ಲಿ ರೆಡಿ ಮಾಡಿಕೊಂಡು ಯೂಸ್ ಮಾಡೋವಂಥದ್ದು. ಯಾವುದೇ ನಾನು ಹೊರಗಡೆ ಸಿಗುವಂಥ ಬೇರೆ ಯಾವುದು ಕೂಡ ಅಷ್ಟೊಂದು ಯೂಸ್ ಮಾಡ್ಕೊಳ್ಳಲ್ಲ. ಇನ್ಸ್ಟಂಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ತೀನಿ. ಭಾಳ ದಿನದವರೆಗೂ ಇಟ್ಟು ಕೆಲವೊಂದಿಷ್ಟು ಡೇಟು ಎಕ್ಸ್ಪೈರ್ ಆಗಿ ಅವನ್ನೆಲ್ಲ ಸುಮ್ಮನೆ ಬಿಸಾಕೋದೇ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಯಾವುದೇ ಸ್ಪ್ರೇ ಬಾಟಲ್ನ ನಾನು ಯೂಸ್ ಮಾಡಲ್ಲ. ಅಂದರೆ ಈಗ ಈಗ ಹೊರಗಡೆ ಏನು ಸಿಗುತ್ತಲ್ವ ಕೆಮಿಕಲೈಸ್ಡು, ಅದು ಯಾವುದೂ ಯೂಸ್ ಮಾಡಲ್ಲ ಅದಕ್ಕೆ. ಸೊ ಈಗ ನೋಡಿ ಎಲ್ಲದು ಆಲ್ಮೋಸ್ಟ್ ಎಲ್ಲದನ್ನು ಮೊನ್ನೆ ತಾನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಟೈಮ್ ಇದ್ದಾಗೆಲ್ಲ ಆ ಥರ ಒಂದೊಂದಾಗಿಯೇ ಯಾವುದು ಖಾಲಿ ಆಗುತ್ತೋ ಗ್ರಾಸರಿ, ಖಾಲಿ ಆದಾಗೆಲ್ಲ ಅದನ್ನು ಕ್ಲೀನ್ ಮಾಡಿನೇ ಮತ್ತೆ ನಾನು ರೀಫಿಲ್ ಮಾಡ್ಕೊಳ್ಳೋದು. ಹಾಗಾಗಿ ಇಲ್ಲಿ ಯಾವುದು ಕೂಡ ನಾನು ಕಂಪ್ಲೀಟಾಗಿ ಡೀಪಾಗಿ ಕ್ಲೀನ್ನ ಮಾಡ್ತಾಯಿಲ್ಲ. ಹಾಗೆಯೇ ಜಸ್ಟ್ ಅದು ಏನು ನಾನು ಲಿಕ್ವಿಡ್ನ ರೆಡಿ ಮಾಡ್ಕೊಂಡಿದ್ನೋ ಅದೇ ಲಿಕ್ವಿಡ್ನ ಜಸ್ಟ್ ಸ್ಪ್ರೇ ಮಾಡಿ ಈ ರೀತಿ ಒಂದು ಕ್ಲಾತನ್ನು ತೊಗೊಂಡ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಅದರಿಂದ ಮೇಲೆ ಇರುವಂಥ ಸ್ವಲ್ಪ ಏನಾದರೂ ಡಸ್ಟು ಈ ರೀತಿ ಇದ್ದರೆ ಅದು ಹೋಗುತ್ತೆ. ಅವಾಗವಾಗ ಒಂದು ಸ್ವಲ್ಪ ನಾವು ಯಾವುದೋ ಕೈಯಿಂದ ಯೂಸ್ ಮಾಡ್ಕೊಳ್ತಾ ಇರ್ತೀವಲ್ವ, ಹಸಿ ಕೈಯಿಂದ ಕೂಡ ಸಡನ್ನಾಗಿ ತೊಗೊಂಡ್ಬಿಟ್ಟಿರ್ತೀವಿ. ಯಾವುದೇ ಡಬ್ಬಗಳನ್ನಾಯಿತು ಏನೇ ಆಯಿತು ಅದ್ರ ಕಲೆಗಳು ಕೂತಿದ್ರೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟೇ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ಲಾತ್ ಬಂದುಬಿಟ್ಟು ಇದು ಮೈಕ್ರೋಫೈಬರ್ ನಾವೇನು ತೊಗೊಳ್ತೀವಲ್ವ ಅದೇ ಥರನೇ ಬರುತ್ತೆ. ಇದು ಲೋಕಲ್ ಮಾರ್ಕೆಟ್ಗಳಲ್ಲೇ ಸಿಗುತ್ತೆ. ಇದನ್ನು ಮಲ್ಟಿಪರ್ಪೋಸ್ ಆಗಿ ಕೂಡ ಬೇರೆಯವರೆಲ್ಲ ಯೂಸ್ ಮಾಡ್ಕೊಳ್ತಾರೆ. ಬಟ್ ನನಗೆ ಇದು ಮನೆ ಕ್ಲೀನ್ ಮಾಡಲಿಕ್ಕೆ ಅಂತೂ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಈ ಬಟ್ಟೆಯನ್ನು ಮನೆಯಲ್ಲಿ ಕ್ಲೀನಿಂಗ್ ಪರ್ಪೋಸು ಯೂಸ್ ಮಾಡ್ಕೊಳ್ಳೋವಂಥದ್ದು. ಸೊ ಈ ಥರ ಜಸ್ಟ್ ಒಂದು ಸ್ವಲ್ಪ ಸ್ಪ್ರೇ ಮಾಡಿ ಕ್ಲೀನ್ ಮಾಡಿದರೆ ಸಾಕು. ಅದು ಸ್ವಲ್ಪ ಒದ್ದೆ ಆದಾಗ ಆಗಿಬಿಡುತ್ತಲ್ವ, ಅದು ಆ ಥರ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಜಸ್ಟ್ ಅದಾಗಿದ್ದ ನಂತರ ಒಂದು ಕ್ಲೀನ್ ಆಗಿರೋ ತೊಳೆದಿರೋ ಬಟ್ಟೆಯಿಂದ ಕೂಡ ಸರಿಯಾಗಿ ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇದೇ ಜಸ್ಟ್ ಎಲ್ಲದು ಕೂಡ ಕ್ಲೀನಾಗೇ ಇದೆ. ಹಾಗೆ ಜಸ್ಟ್ ಈ ರೀತಿ ನಾನು ಮೇಲ್ಗಡೆ ಅದು ಮುಚ್ಚಳ ತೆಗೆಯುವಾಗ ಮಾಡುವಾಗ ಸ್ವಲ್ಪ ಆ ಕೈಯಿಂದ ಈ ಕೈಯಿಂದ ಮುಟ್ಕೊಂಡಿರ್ತೀವಲ್ವ, ಅದೇನೇ ಸ್ವಲ್ಪ ಕಲೆ ಕಾಣಿಸ್ತಾ ಇತ್ತು. ಆ ಥರ ಕಲೆ ಕಾಣಿಸ್ತಿರೋದನ್ನೇ ಮಾತ್ರ ನಾನಿಲ್ಲಿ
ಕ್ಲೀನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ಲಿಕ್ವಿಡ್ ಹಾಕಿದರೆ ಸಾಕು, ತುಂಬ ಚೆನ್ನಾಗಿ ಏನೇ ಕಲೆ ಇದ್ದರೂ ಕೂಡ ತುಂಬ ಬೇಗ ಕ್ಲೀನ್ ಆಗಿಬಿಡುತ್ತೆ. ಸೊ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇದು ನಾನು ಈ ಮನೆಗೆ ಬಂದಾಗಿಂದ ಡೀಪ್ ಕ್ಲೀನಿಂಗೋಸ್ಕರ ನಾನು ಜಾಸ್ತಿ ಏನೂ ಸ್ಪೆಂಡ್ ಮಾಡೋದಿಲ್ಲ ಟೈಮ್ನ. ಈ ಒಂದು ಕ್ಲೀನಿಂಗಿಗೋಸ್ಕರ ನಾನು ಏನು ಯೂಸ್ ಮಾಡ್ಕೊಳ್ತಾ ಇದ್ದೀನೋ ಇದನ್ನೇ ಈ ರೀತಿ ನಾನು ಮಾಡಿದಾಗೆಲ್ಲ ಅಷ್ಟೇ ಈಸಿಯಾಗಿ ಹೋಗ್ಬಿಡುತ್ತೆ, ಅಷ್ಟೇ ಖುಷಿ ಕೂಡ ಸಿಗುತ್ತೆ ಅದಕ್ಕೋಸ್ಕರ. ಸೊ ತುಂಬ ಕಷ್ಟಪಡ್ತಾ ಇರ್ತೀವಿ, ತಿಕ್ಕಿ ತಿಕ್ಕಿ ಉಜ್ಜಿ ಉಜ್ಜಿ ಅಲ್ವಾ, ಅದ್ರ ಬದಲಾಗಿ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ ಏನೇ ಇರಲಿ ಅದಕ್ಕೋಸ್ಕರ. ಸೊ ಈ ರೀತಿ ಒಂದು ಬೇರೆದು ತೊಳೆದಿರೋ ಒಂದು ಬಟ್ಟೆ ಇಟ್ಟಿದ್ದೆ ನಾನು. ಸೊ ಆ ಬಟ್ಟೆಯಿಂದ ಹಳೆಯದಾಗಿರೋ ಬಟ್ಟೆ ಇದು. ಸೊ ಅದರಿಂದನೇ ಈ ರೀತಿ ಸ್ವಲ್ಪ ಡ್ರೈ ಆಗೋವರೆಗೂ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಏನು ಮತ್ತೆ ಮತ್ತೆ ರೀಫಿಲ್ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ಎಲ್ಲ ಗ್ರಾಸರಿ ಖಾಲಿ ಆಗಿರುವಾಗ ತೊಳೆದು ಮತ್ತೆ ಒಣಗಿಸಿ ಇಟ್ಕೊಂಡ್ಬಿಡ್ತೀನಿ ಅಷ್ಟೇ. ಈ ಥರ ಎಲ್ಲ ಸ್ಟೀಲ್ ಡಬ್ಬಗಳನ್ನು ಮಾತ್ರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಉಳಿದಿರೋ ಪ್ಲಾಸ್ಟಿಕ್ ಡಬ್ಬಗಳಂತೂ ಬೇಗನೆ ಗ್ರೋಸರಿ ಖಾಲಿ ಆಗ್ತಾ ಇರುತ್ತೆ ಅದರಲ್ಲಿ, ಅದನ್ನು ಬೇಗ ಬೇಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆವಾಗೇ. ಸೊ ಆಲ್ಮೋಸ್ಟ್ ಎಲ್ಲವೂ ಪ್ಲಾಸ್ಟಿಕ್ ಡಬ್ಬಗಳನ್ನು ಕೂಡ ಮೊನ್ನೆ ತಾನೇ ತೊಳೆದು ಮೊನ್ನೆ ಏನು ರೇಷನ್ ತಂದುಬಿಟ್ಟು ಇಲ್ಲಿ ಮಾಡಿ ಇಟ್ನಲ್ವ, ಆ ಟೈಮಲ್ಲಿನೇ ಎಲ್ಲವೂ ಕ್ಲೀನ್ ಮಾಡಿ ಹಾಕಿಟ್ಕೊಂಡ್ಬಿಟ್ಟೆ. ಅವನ್ನ ನಾನು ಇಲ್ಲೇನು ಜಾಸ್ತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ಹಾಗೆಯೇ ಕೆಲವೊಂದಿಷ್ಟು ಯಾವುದು ಡರ್ಟ್ ಕುಂತಿದೆಯೋ ಅದನ್ನು ಮಾತ್ರ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನಮ್ಮ ಕೆಲಸವನ್ನು ನಾವು ಆವಾಗವಾಗ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಮನೆ ಕೂಡ ಕ್ಲೀನ್ ಆಗಿರುತ್ತೆ, ಇವನ್ ನಮಗೂ ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು, ಎಷ್ಟೋ ಒಂಥರ ಸಮಾಧಾನ ಅನಿಸ್ಬಿಡುತ್ತೆ ಮನಸ್ಸಿಗೆ. ಸೊ ಇವತ್ತಂತೂ ಫುಲ್ಲು ನನಗೆ ಅದು ಐಡಿಯಾನೇ ಇರಲಿಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು. ಬಟ್ ಹಬ್ಬ ಬಂತು, ಹಾಗೆ ಮನೆಯಲ್ಲಿ ಈ ರೀತಿ ಬೇರೆ ಬೇರೆ ಕಾರಣದಿಂದ ಕ್ಲೀನಿಂಗ್ ಮಾಡ್ಕೊಳ್ಬೇಕು ಅನ್ನೋದೊಂದು ಸ್ವಲ್ಪ ತಲೆಯಲ್ಲಿ ಇತ್ತು. ಬಟ್ ಯಾವಾಗ ಅನ್ಎಕ್ಸ್ಪೆಕ್ಟೆಡಾಗಿ ಅದು ನಾವು ಮಾಡಬೇಕು ಅಂತ ಕೈ ಇಡ್ತೀವೋ ಆವಾಗೇ ಅದು ಕೆಲಸ ಆಗೋವಂಥದ್ದು. ಅದನ್ನು ತುಂಬ ನಾವು ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೂ ಟೈಮ್ ಕೊಟ್ಟು ಇವತ್ತು ಮಾಡಲೇಬೇಕು ಅಂತ ಅಂದ್ಕೊಂಡಾಗ ಆ ಕೆಲಸ ಆಗೋದೇ ಇಲ್ಲ. ಅದ್ರ ಬದಲಾಗಿ ಇನ್ನೂ ಬೇರೆ ಏನೋ ಕೆಲಸ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಕ್ಲೀನ್ ಆಗೋದೇ ಇಲ್ಲ. ಈಗ ಫಸ್ಟು ಅವೆಲ್ಲ ಡಬ್ಬಗಳನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಏನು ಮಾಡಿಬಿಡ್ತೀನಿ, ಎಲ್ಲದೂ ಒಳಗಡೆ ಸೆಲ್ಫ್ ಏನಿದೆ ಎಲ್ಲದೂ ಕೂಡ ಫಸ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಜಸ್ಟ್ ನಾನು ಸ್ಪ್ರೇ ಮಾಡಿ ಅದೇ ಕ್ಲಾತಿಂದ ನಾನು ವೆಟ್ ಮಾಡಿ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ ಕ್ಲಾತ್ ಏನಿತ್ತಲ್ವ ಅದೇ ಕ್ಲಾತನ್ನು ನಾನು ನೀರೇನು ಮಿಕ್ಸ್ ಮಾಡ್ಕೊಂಡಿದ್ನಲ್ವ ಫ್ಲೋರ್ ಕ್ಲೀನಿಂಗ್ ವಾಟರ್ ಜೊತೆಗೇ ಅದನ್ನು ಕಂಪ್ಲೀಟಾಗಿ ಆ ಬಟ್ಟೆಯನ್ನು ಅದ್ದಿಬಿಟ್ಟು ಅದು ವೆಟ್ ಆಗಿರೋ ಕ್ಲಾತಿಂದ ಎಲ್ಲದನ್ನು ಕೂಡ ನಾವು ಹೇಗೆ ಫ್ಲೋರ್ ಕ್ಲೀನ್ ಮಾಡ್ತೀವಲ್ವ ಅದೇ ರೀತಿ ಕಂಪ್ಲೀಟಾಗಿ ಒಳಗಡೆ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಮೂಲೆಯಲ್ಲಿ ಕೂಡ ಅಷ್ಟೇ ಸ್ವಲ್ಪ ಡಸ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಚೆಲ್ಲಿರೋದು, ಗ್ರಾಸರಿ ಬಿದ್ದಿರೋದು ಆ ಥರ ಇದ್ದೇ ಇರುತ್ತಲ್ವ, ಅದೆಲ್ಲದು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವು ಏನು ಮೂವ್ ಮಾಡೋದಕ್ಕೆ ಗ್ಲಾಸಸ್ ಮೂವ್ ಮಾಡೋದಕ್ಕೆ ಏನಿದೆ ಅಲ್ಲ, ಅದು ಸ್ವಲ್ಪ ಅಲ್ಲಿ ಸಂದಿನಲ್ಲಿ ಫುಲ್ಲು ಜಿಡ್ಡು ಥರ ಕೂತ್ಬಿಟ್ಟಿದೆ ಏನೋ ಅದು. ಒಂದೊಂದು ಸಾರಿ ನಾನು ಓಪನ್ ಮಾಡಿ ಹಾಗೆ ಬಿಟ್ಬಿಡ್ತೀನಿ, ಅಲ್ಲಿ ಡಸ್ಟ್ ಬಂದು ಕೂತಿರುತ್ತೆ. ಹಾಗೆ ಸ್ವಲ್ಪ ಜಿಡ್ಡಿನ ಅಂಶ ಕೂಡ ಕೂತ್ಬಿಟ್ಟಿರುತ್ತೆ. ಅದನ್ನು ಪದೇ ಈ ಥರ ಸರಿಸೋದು ತೆಗೆಯೋದು ಮಾಡಿದಾಗ ಕೂತ್ಬಿಟ್ಟಿರುತ್ತೆ. ಅದು ಕೂಡ ಸ್ವಲ್ಪ ಬಿಗಿ ಬಂದಾಗ ಆಗ್ತಾಯಿತ್ತು ಅದನ್ನು ನಾನು ಮೂವ್ ಮಾಡುವಾಗ. ಸೊ ಅದಕ್ಕೋಸ್ಕರ ಅಲ್ಲಿ ಜಾಸ್ತಿ ಉಜ್ಜಿ ತೊಳಿತಾ ಇದ್ದೀನಿ. ಉಜ್ಜೋದೇನೂ ಇಲ್ಲ, ಜಸ್ಟ್ ಸ್ಪ್ರೇ ಮಾಡಿದರೆ ಎಷ್ಟು ಜಿಡ್ಡಿರುತ್ತೋ ಅದಕ್ಕೆ ಸ್ಪ್ರೇ ಮಾಡಿಬಿಟ್ಟು ಹಾಗೆಯೇ ಆ ಕ್ಲಾತಲ್ಲಿ ಸ್ವಲ್ಪ ಅದ್ರ ಒಳಗಡೆ ಕ್ಲಾತನ್ನು ಒಂದು ಮೂಲೆಯಿಂದ ಹಾಕಿಬಿಟ್ಟು ಕ್ಲೀನ್ ಮಾಡಿಕೊಂಡೆ. ತುಂಬ ಬೇಗನೆ ಕ್ಲೀನ್ ಆಯಿತು. ನೋಡಿ ಹೇಗಿತ್ತು, ಇಲ್ಲಿ ಒಂದು ಸಾರಿ ಹನಿ ಚೆಲ್ಬಿಟ್ಟಿತ್ತು ಬಾಕ್ಸಿಂದ ತಗೊಳ್ಳುವಾಗ, ಅದು ಅಲ್ಲೇ ಜಿಗಿಟಾಗಿ ಕೂತ್ಬಿಟ್ಟಿತ್ತು. ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅದರಿಂದನೇ ಇದು ಸರಿಯಾಗಿ ಮೂವ್ ಆಗ್ತಾ ಇರಲಿಲ್ಲ. ಸೊ ಇವಾಗ ನೋಡಿ ಆ ಕಡೆ ತೋರಿಸಿದ್ನಲ್ವ ಎಷ್ಟು ಕ್ಲೀನ್ ಆಯಿತು ಅಂತ, ಈ ಕಡೆ ತೋರಿಸ್ತೀನಿ ನೋಡಿ. ಈ ಕಡೆ ಕ್ಲೀನ್ ಮಾಡುವಾಗ ನೋಡಿ ಹೇಗೆ ಡರ್ಟ್ ಕೂತಿದೆ ಅಂತ ಹೇಳ್ಬಿಟ್ಟು ಜಿಡ್ಡು ಕೂಡ ಆಗಿಬಿಟ್ಟು ಅದರಿಂದನೇ ಗ್ಲಾಸಸ್ ಮೂವ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಈಗ ಜಸ್ಟ್ ನಾನು ಏನು ಸ್ಪ್ರೇ ಬಾಟಲ್ಗೆ ಫಿಲ್ ಮಾಡ್ಕೊಂಡಿದ್ದೀನಲ್ವ ಲಿಕ್ವಿಡು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅದನ್ನು ಜಸ್ಟು ಆ ಜಿಡ್ಡು ಇದನ್ನು ಸ್ಪ್ರೇ ಮಾಡಿದ ಕೂಡಲೇ ಸಾಕು, ಇವನ್ನಾಗಿ ಅದನ್ನು ಸ್ಪ್ರೆಡ್ ಮಾಡಿಬಿಟ್ರೆ, ನಾವು ಹಾಕಿರೋ ಲಿಕ್ವಿಡನ್ನು ಸ್ಪ್ರೆಡ್ ಮಾಡಿಬಿಟ್ರೆ ಸಾಕು, ಅಲ್ಲಿರುವಂಥ ಡರ್ಟ್ ಕಂಪ್ಲೀಟಾಗಿ ಹಾಗೇ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ಸೊ ನೋಡಿ ಹಾಕಿದ ಕೂಡಲೇ ಅದನ್ನು ಜಸ್ಟು ನಾನೊಂದು ಸ್ವಲ್ಪ ಇವನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ಕ್ಲಾತನ್ನು ಒಂದು ಎಡ್ಜಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆಯೂ ಸ್ಪ್ರೆಡ್ ಆಗಲಿ ಅಂತ ಸ್ಪ್ರೇನ ಹಾಕ್ತಾಯಿದ್ದೀನಿ.
ಈಗ ನೆಕ್ಸ್ಟ್ ಅದು ಸ್ವಲ್ಪ ಅಷ್ಟೊತ್ತಿಗೆ ಏನಾಗ್ಬಿಡುತ್ತೆ ಎಲ್ಲ ಕಡೆ ಸ್ಪ್ರೆಡ್ ಆಗೋದ್ರಿಂದ ಬೇಗ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಇನ್ನು ಈ ಕಡೆ ಸ್ವಲ್ಪ ಮೇಲೆ ಇರುವಂಥ ಸಾಮಾನುಗಳನ್ನು ನಾನು ತೆಗೆದಿಲ್ಲ. ಅದನ್ನು ಒಂದು ಸೈಡಿಂದ ಕ್ಲೀನ್ ಮಾಡ್ಕೋತಾ ಮತ್ತು ಇನ್ನೊಂದು ಸೈಡ್ಗೆ ಅದನ್ನು ಆರ್ಗನೈಸ್ ಮಾಡಿಕೊಂಡ್ರೆ ಆಯಿತು ಅಂತೇಳಿ ನೋಡಿ, ಈ ರೀತಿ ಎಡ್ಜಿಂದ ನಾನು ಅದನ್ನು ಜಸ್ಟ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಏನು ನಾನು ಹಾಕ್ಕೊಂಡಿದ್ದೀನಲ್ಲ ಲಿಕ್ವಿಡು ಎಲ್ಲ ಕಡೆನೂ ನಾನು ಏನು ಜಾಸ್ತಿ ಉಜ್ತಾ ಇಲ್ಲ, ಜಸ್ಟ್ ಸ್ಪ್ರೆಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆ ರೀತಿ ಹಾಕ್ತಾ ಇದ್ದೀನಿ. ಯಾಕೆಂದರೆ ಅದು ತುಂಬ ಹೋಲ್ ಎಲ್ಲ ಸಣ್ಣದಿದೆ ಅಲ್ಲ, ಅದಕ್ಕೋಸ್ಕರ ಅದು ಸ್ಪ್ರೆಡ್ ಆಗಿರೋದ್ರಿಂದ ತಾನೇ ಕ್ಲೀನಾಗಿ ಎಲ್ಲ ಕಿತ್ಕೊಂಡು ಬರ್ತಾಯಿದೆ ನೋಡಿ. ನಾನೇನು ಜಾಸ್ತಿ ಅದಕ್ಕೆ ಪ್ರೆಷರ್ ಆಗ್ತಾ ಇಲ್ಲ, ಅಷ್ಟು ಈಸಿಯಾಗಿ ಚೆನ್ನಾಗಿ ರಿಮೂವ್ ಆಗ್ತಾ ಬರ್ತಾಯಿದೆ. ಸೊ ಈ ರೀತಿ ಜಿಗಿಟಿರೋದು ಯಾವುದೇ ಇರ್ಬೋದು, ನೀವು ಈ ಲಿಕ್ವಿಡ್ನ ಯೂಸ್ ಮಾಡಿಕೊಂಡ್ರೆ ಸಾಕು, ತುಂಬ ಬೇಗನೆ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ಜಾಸ್ತಿ ಪ್ರೆಷರ್ ಕೊಡೋದು ಬೇಕಾಗಿಲ್ಲ ನಾವು. ಇವನ್ ಈ ಕಡೆ ಕೂಡ ನಾನು ಅದೇ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಯಾವ ರೀತಿಯಾಗಿ ಅದರಲ್ಲಿರೋವಂಥ ಡಸ್ಟ್ ಒಂಥರ ಗಲೀಜು ಎಲ್ಲದು ಹೊರಗಡೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟೇ ಬೇಗನೆ ಕ್ಲೀನ್ ಆಯಿತು. ಈಗ ಅದು ವೆಟ್ ಆಗಿರೋ ಕ್ಲಾತಿಂದ ಕ್ಲೀನ್ ಮಾಡಿಕೊಂಡು ಅದೇ ರೀತಿ ಡ್ರೈ ಆಗಿರೋ ಕ್ಲಾತಿಂದ ಕೂಡ ಒಂದು ಸಾರಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ಸೊ ತುಂಬ ಕಡಿಮೆ ಸಮಯದಲ್ಲಿ ನಾನು ಇದನ್ನು ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಒಂದೊಂದು ಸಾರಿ ಈ ರೀತಿ ಏನಾದರೂ ತುಂಬ ಜಿಗಿಟು ಏನಾದರೂ ಹಿಡಿದಿದ್ರೆ ಇದನ್ನು ಟ್ರೈ ಮಾಡಿ ನೋಡಿ, ಒಂದೇ ಸರಿಗೆ ಕ್ಲೀನಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಇವಾಗ ನಾನು ಡ್ರೈ ಆಗಿರೋ ಒಂದು ಕ್ಲಾತಿಂದ ಕೂಡ ಅದೇ ರೀತಿ ಎಡ್ಜಸ್ಸಿಂದ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ಅಲ್ಲಿ ಏನು ಸ್ವಲ್ಪ ಹಸಿ ಹಸಿಯಾಗಿ ಇರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇವಾಗ ಎಷ್ಟು ಈಸಿಯಾಗಿ ಇದು ಮೂವ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಗ್ಲಾಸಸ್ಸು ಮೊದಲು ತುಂಬಾ ಕಷ್ಟ ಆಗ್ತಾಯಿತ್ತು ನನಗೆ ಅದನ್ನು ಮೂವ್ ಮಾಡ್ಕೊಳ್ಳೋದಕ್ಕೆ, ಇವಾಗ ತುಂಬ ಈಸಿಯಾಗಿಯೇ ಮೂವ್ ಆಗ್ತಾಯಿದೆ. ಆ್ಯಂಡ್ ಈ ಕಡೆ ಗ್ಲಾಸಸ್ ಮೇಲೆ ಇರುವಂಥ ಸಣ್ಣ ಸಣ್ಣ ಕಲೆಗಳು ಈಗ ಕೈಯಿಂದ ಮುಟ್ಟಿರ್ತೀವಿ, ಹಾಗೆಯೇ ಸರ್ಸಾಡ್ತಾ ಇರ್ತೀವಿ, ಆ ಟೈಮಲ್ಲಿ ಆಗಿರುವಂಥ ಒಂದಿಷ್ಟು ಟಫೆಸ್ಟ್ ಸ್ಟ್ರೈನ್ಸ್ ಏನಿರುತ್ತೆ ಅದನ್ನು ಕೂಡ ಇದೇ ಒಂದು ಲಿಕ್ವಿಡಿಂದ ಹಾಕ್ಕೊಂಡು ಸ್ವಲ್ಪ ಅದೇ ನಾನು ಯಾವ ರೀತಿ ವೆಟ್ ಕ್ಲಾತನ್ನು ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡೋ ಅದೇ ರೀತಿ ಕ್ಲೀನ್ ಮಾಡಿಕೊಂಡೆ. ಸೊ ಅದಾಗಿದ್ದ ನಂತರ ನಾನು ವೀಡಿಯೋನ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಅದು ಎಲ್ಲದು ಕ್ಲೀನ್ ಮಾಡಿ ಮೇಲಿರೋ ಗ್ಲಾಸಸ್ನ ಮಾತ್ರ ಕ್ಲೀನ್ ಮಾಡಿ ಮೇಲೆ ಈ ರೀತಿ ಆರ್ಗನೈಸ್ ಮಾಡಿಕೊಂಡೆ. ಸೊ ಅದ್ರ ಜೊತೆಗೆ ಈಗ ಕೆಳಗಡೆದು ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಫಸ್ಟ್ ಈ ಕಡೆ ಏನು ಬಾಕ್ಸಸ್ಗಳಿತ್ತಲ್ವ ಅದೆಲ್ಲದು ಕೂಡ ಒಂದು ಸಾರಿ ಮೊದಲು ತೊಳೆದಿಟ್ಕೊಂಡ್ಬಿಡೋಣ ಅಂತೇಳ್ಬಿಟ್ಟು ಅವುಗಳನ್ನು ನಾನಿಲ್ಲಿ ಜಸ್ಟ್ ಒಂದು ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಅದಿಷ್ಟು ಡ್ರೈ ಆಗೋಷ್ಟರಲ್ಲಿ ಉಳಿದಿರೋದೆಲ್ಲದು ಕೂಡ ಸೆಲ್ಫ್ನಾಗ ಏನಿದೆ ಅದೆಲ್ಲ ಕೂಡ ಕ್ಲೀನ್ ಮಾಡ್ಕೋಬೋದು ಅಂತ ಫಸ್ಟ್ ಇವನ್ನೆಲ್ಲ ಇಲ್ಲಿ ತೊಳೆದಿಟ್ಕೊಳ್ತಾ ಇದ್ದೀನಿ. ಫಸ್ಟು ಯಾವುದೇ ಆಯಿತು ಹೊರಗಡೆಯಿಂದ ತರಿಸಿದ ನಂತರ ಅದನ್ನು ಯೂಸ್ ಮಾಡದೇ ಇರಲಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಆದರೂ ಕೂಡ ಮತ್ತೆ ಈಗ ರೀಫಿಲ್ ಮಾಡ್ತಾ ಇರೋದ್ರಿಂದ ಮತ್ತೆ ಇನ್ನೊಂದು ಸಾರಿಗೆ ಅದನ್ನು ತೊಳೆದಿಟ್ಕೊಂಡ್ಬಿಡೋದೇ ಒಳ್ಳೆಯದು ಅಂತೇಳ್ಬಿಟ್ಟು ತೊಳೆದಿಟ್ಕೊಳ್ತಾ ಇದ್ದೀನಿ. ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಹಾಗೆಯೇ ಕೆಲಸಕ್ಕೆ ಮೊದಲು ಬರ್ತಾ ಇರೋರು ಅವರಂದರೆ ಹೊರಗಿಂದು ಕೆಲಸ ಎಲ್ಲ ಮುಗಿಸ್ಕೊಳ್ತಿದ್ರು. ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಬಂಡೆ ತೊಳೆಯೋದು ಹೊರ್ಗಡೆದು, ಹಾಗೆ ಬಟ್ಟೆ ತೊಳೆಯೋದು ಎಲ್ಲದೂ ಮುಗಿಸ್ತಿದ್ರು. ಬಟ್ ಈಗ ಅವ್ರು ಯಾಕೋ ಬರ್ತಾ ಇಲ್ಲ, ಅದಕ್ಕೋಸ್ಕರ ಜಸ್ಟು ಬಟ್ಟೆ ತೊಳೆಯೋರಿಗೆ ಮಾತ್ರ ಹೇಳಿದ್ದೀನಿ, ಅವರು ಬಟ್ಟೆ ಮಾತ್ರ ತೊಳೆದು ಕೊಡ್ತೀನಿ ಅಂತ ಹೇಳಿದರು. ಸೊ ಅಟ್ಲೀಸ್ಟ್ ಅದೊಂದೇ ಕೆಲಸನಾದರೂ ಆಗುತ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ದೆ. ಅವರು ಕೂಡ ಮಧ್ಯೆ ಮಧ್ಯದಲ್ಲಿ ಅವರು ಬರ್ತಾಯಿದ್ರು. ಹಾಗೆ ಸಾಮಾನ್ಯ ಕೂಡ ಬಂದು ಅವಳಿಗೂ ಕೂಡ ಮಲಗಿಸೋದು, ಹೀಗೆ ಕೆಲಸಗಳು ಸ್ವಲ್ಪ ಸ್ವಲ್ಪ ಟೈಮು ಅಲ್ಲೇ ಹೋಗ್ಬಿಡ್ತಾಯಿತ್ತು. ಸೊ ಹಾಗಾಗಿ ಒಂದೊಂದೇ ನಿಧಾನ ಮಾಡ್ಕೊತಾ ಹೇಗೋ ಒಂದು ಕ್ಲೀನಿಂಗ್ ಕೈ ಇಟ್ಬಿಟ್ಟಿದ್ದೀನಿ, ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಸೊ ಕಂಪ್ಲೀಟಾಗಿ ಇವತ್ತು ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನೆಲ್ಲ ನಾನು ಮಾಡ್ಕೊಳ್ಳೇಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದರಲ್ಲೂ ಕೂಡ ಒಬ್ಬಳೇ ಆಗಿರೋದ್ರಿಂದ ಪ್ರತಿ ಸರಿ ಈ ಥರ ಡೀಪ್ ಕ್ಲೀನಿಂಗ್ ಅಂತ ಇದ್ದಾಗ ನನಗೆ ಹೆಲ್ಪ್ಗೆ ಅಂತ ಹೇಳ್ಬಿಟ್ಟು ಯಜಮಾನ್ರು ಕಂಪಲ್ಸರಿ ಮನೆಯಲ್ಲಿ ಇದ್ದಾಗ ಮಾಡ್ಕೊಳ್ತಿದ್ದೆ. ಬಟ್ ಈ ಸಾರಿ ಎಲ್ಲದೂ ಕೂಡ ಅವ್ರ ಜೊತೆನೇ ಮಾಡ್ಕೋಬೇಕು ಅಂತಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಹೇಗೋ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸೊ ನಮಗೂ ಕೂಡ ಒಂದು ಸ್ವಲ್ಪ ನಮಗೆ ಬೇಕಾದ ರೀತಿಯಲ್ಲಿ ನಾವು ಕೂಡ ಮಾಡ್ಕೊಳ್ಬೋದು. ಎಲ್ಲದಕ್ಕೂ ಈಗ ಅವರು ಇರುವಾಗ ಕೂಡ ಅವ್ರ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ, ಸ್ವಲ್ಪ ಅವರು ಯಾವುದಾದ್ರೂ ಮಾಡಿಕೊಡ್ಲಿ ಅಂತೇಳ್ಬಿಟ್ಟು. ಸೊ ಹಾಗಾಗೋದು ಬೇಡ, ಅವ್ರಿಗೂ ಕೂಡ ಒಂದು ಸ್ವಲ್ಪ ಟೈಮ್ ಕೊಡೋಣ. ಅವ್ರಿಗೂ ಎಲ್ಲದು ಇದು ನನಗೆ ಹೆಲ್ಪ್ ಮಾಡು ಅಂತ ಹೇಳೋದು ಹೇಗೆ ಚೆನ್ನಾಗಿರಲ್ಲ, ಅವ್ರಿಗೂ ಕೂಡ ಸುಸ್ತಾಗ್ತಾ ಇರುತ್ತೆ ಅಂತೇಳ್ಬಿಟ್ಟು ನಾನು ಅವ್ರಿಗೆ ಏನೂ ಹೇಳಲಿಲ್ಲ. ಇವತ್ತು ಕ್ಲೀನ್ ಮಾಡ್ಕೊಳ್ತೀನಿ ಅಂತೇಳ್ಬಿಟ್ಟು ಜಸ್ಟ್ ಮಕ್ಕಳನ್ನ ಅವ್ರನ್ನ ಕಳಿಸಿದ ನಂತರ ನಾನು ಕ್ಲೀನಿಂಗಿಗೆ ಫಸ್ಟು ಕೈ ಹಾಕ್ಬಿಟ್ರೆ ಆಯಿತು ಅಂತ ಹಾಗೆಯೇ ಜಸ್ಟ್ ಅಂದ್ಕೊಂಡ ನಂತರ ಎಲ್ಲದೂ ಕೂಡ ತೆಗೆದೇ ಬಿಟ್ಟೆ ಆಗಿದ್ದಾಗಲಿ ಅಂತೇಳ್ಬಿಟ್ಟು. ಸೊ ಎಲ್ಲ
ಫಸ್ಟು ಆಮೇಲೆ ಉಳಿದಿರೋದು ಅಡುಗೆ ಎಲ್ಲದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಇವನ್ ನನಗೆ ಇನ್ನೂ ಸ್ನಾನ ಕೂಡ ಮಾಡಿರಲಿಲ್ಲ. ಸ್ನಾನ ಮಾಡ್ದೇ ಇದನ್ನು ಮುಗಿಸ್ಕೊಂಡೇ ಬಿಡೋಣ ಅಂತ ಅಂದ್ಕೊಂಡೆ. ಎಲ್ಲ ಮುಗಿಸಿನೇ ಒಮ್ಮೆಲೆ ಸ್ನಾನ ಮಾಡ್ಕೊಂಡ್ರೆ ಆಯಿತು ಅಂತ ನೋಡಿ ಇವಾಗ ಒಂದೊಂದಾಗಿಯೇ ಈಗ ಕೆಳಗಡೆನೂ ಹಾಗೆ ಒಂದು ಸ್ವಲ್ಪ ನೋಡಿದೆ ಹೇಗಿರುತ್ತೆ ಅಂತ. ಮೇಲೆ ಏನಿತ್ತಲ್ವ ಮೊದಲು ನಾನು ಇಟ್ಟಿರೋದು ಅದನ್ನೆಲ್ಲ ಕೆಳಗಡೆ ಇಟ್ಟು ನೋಡಿದೆ ಹೇಗೆ ಕಾಣಿಸ್ಬೋದು ಅಂತೇಳ್ಬಿಟ್ಟು. ಸೊ ಇನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ, ಜಸ್ಟ್ ಅದನ್ನು ಕೆಳಗಡೆ ಇಳಿಸ್ಕೊಂಡ್ರೆ ಆಯಿತು ಅಂತ ಅಲ್ಲೇ ಇಟ್ಕೊಂಡಿದ್ದೆ. ಸೊ ಇವಾಗೆಲ್ಲವೂ ಕೂಡ ರಿಮೂವ್ ಮಾಡಿಕೊಂಡು ಅದೇ ರೀತಿ ಎಲ್ಲ ಸೆಲ್ವ್ಸ್ ಕೂಡ ಫಸ್ಟು ಹಿಂದ್ಗಡೆ ಎಲ್ಲದು ಕೂಡ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲದು ಕೆಳಗಡೆ ಇಳಿಸ್ತಾ ಇದ್ದೀನಿ. ಈಗ ಮೆಡಿಸಿನ್ಸು ಅದೆಲ್ಲದು ಕೂಡ ಒಂದೇ ಕಡೆ, ಈಗ ಯಜಮಾನ್ರು ಅವರು ಕೈಗೆಲ್ಲ ಇಡ್ತಾ ಇರ್ತಾರೆ, ಅವರು ಕೂಡ ಸಡನ್ನಾಗಿ ಏನೋ ತೊಗೊಂಬಂದು ಮಕ್ಕಳಿಗೆ ಸಿರಪ್ಪು ಎಲ್ಲ ಹಾಕಿರಾಗ ತಂದು ಅಲ್ಲೇ ಇಟ್ಬಿಡ್ತಿದ್ರು. ಏನೇ ಇಂಪಾರ್ಟೆಂಟ್ ಕೆಲಸ ಇದ್ರೂ ಕೂಡ ಯಾವುದಾದ್ರೂ ಸಾಮಾನು ಬೇಕು ಅಂದರೆ ಹಾಗೆ ತೊಗೊಳ್ಳೋರು, ಹಾಗೆ ಇಟ್ಬಿಡೋರು. ಎಲ್ಲದು ನಮ್ಮ ಕೈ ಮೇಲೆ ಕೆಲಸ ಆಗಲ್ಲಲ್ವ, ಅವರು ಏನಾದರೂ ಸ್ವಲ್ಪ ಕೈ ಇಡುವಾಗ ಅವರು ಯಾವುದ್ಯಾವುದೋ ಎಲ್ಲೆಲ್ಲೋ ಇಟ್ಬಿಡೋರು. ಸೊ ಹಾಗಾಗಿ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಆಗಿಬಿಟ್ಟಿರೋದು. ಎಲ್ಲದು ಕೂಡ ಒಂದು ವೇನಲ್ಲಿ ಒಂದೇ ಆರ್ಡರಲ್ಲಿ ಇಲ್ಲಿ ಇದೇ ಥರದ್ದು ಐಟಮ್ಸು, ಇಲ್ಲಿ ಇದೇ ಥರದ್ದು ಐಟಮ್ಸು ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಅಷ್ಟೇ ನನ್ನ ತಲೆಯಲ್ಲಿತ್ತು. ಈ ರೀತಿ ನಾನು ಆರ್ಗನೈಸ್ ಮಾಡ್ಕೋಬೇಕು ನನ್ನ ಕಿಚನ್ನ ಅಂತ ಹೇಳ್ಬಿಟ್ಟು. ಸೊ ಹಾಗೆಯೇ ನಾನೀಗ ಮಾಡ್ಕೋಬೇಕು ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಿಚನ್ ಕಂಪ್ಲೀಟಾಗಿ ಈಗ ಮಾಡ್ಯುಲರ್ ಕಿಚನ್ ಅಂತ ಬಂದಾಗ ಎಲ್ಲದು ಹೇಗಿರುತ್ತೋ ಹೇಗೆ ಬಿಡುತ್ತೋ ಒಳಗಡೆ ಇಟ್ಬಿಟ್ರೆ ನಡೀತದ. ಬಟ್ ನಮಗೇ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಎಲ್ಲೆಲ್ಲೋ ಇಟ್ಕೊಂಡು ಮೆಸ್ಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಒಳಗಡೆ ಇಟ್ಕೋಬೇಕು ಅಂತೇಳ್ಬಿಟ್ಟು ಆ್ಯಕ್ಚುಲಿ ನಾವು ಈ ರೀತಿ ಮಾಡ್ಯುಲರ್ ಕಿಚನ್ ಮಾಡ್ಕೊಂಡಿರೋದೇ ಈ ರೀತಿ ಎಲ್ಲದು ಕೂಡ ಕಬೋರ್ಡ್ ಸಿಸ್ಟಮ್ ಮಾಡ್ಕೊಂಡಿರೋದೇ ಅದಕ್ಕೋಸ್ಕರ. ಇಲ್ಲ ಅಂತಂದರೆ ನನ್ನ ಕೆಲಸದ ಬ್ಯುಸಿನಲ್ಲಿ ಹೇಗೇಗೋ ಅಲ್ಲಲ್ಲೇ ಇಟ್ಕೊಂಡ್ಬಿಡ್ತೀವಿ. ಅದು ನೀಟಾಗಿ ಇರೋದಿಲ್ಲ. ಮತ್ತು ಯಾವಾಗೋ ಒಂದು ಸರಿ ಪ್ರತಿದಿನ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು ಅಂತಂದರೆ ನಮಗೆ ಆ ಟೈಮ್ ಸಿಗೋದಿಲ್ಲ. ಬೇರೆ ಕೆಲಸಗಳಿರುತ್ತೆ. ಆ ಕೆಲಸದ ಮಧ್ಯೆ ಇದನ್ನು ಪದೇ ಕ್ಲೀನ್ ಮಾಡ್ಕೋಬೇಕು ಅಂದರೂ ಕೂಡ ಆಗೋದಿಲ್ಲ. ಈ ಮಾಡ್ಯುಲರ್ ಕಿಚನ್ ಅಂದರೆ ಒಳಗಡೆ ಎಲ್ಲದೂ ಹೋಗ್ಬಿಡುತ್ತಪ್ಪ. ಸ್ವಲ್ಪ ಯಾರಾದರೂ ಸಡನ್ನಾಗಿ ಬಂದರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಆವಾಗ ಕ್ಲೀನ್ ಮಾಡಬೇಕು ಅನ್ನೋ ಒಂದು ಸ್ವಲ್ಪ ಭಯ ಇರೋದಿಲ್ಲ ಅಂತಲೇ ನಾನು ಈ ರೀತಿ ಮಾಡಿಕೊಂಡೆ. ಹಾಗೆ ಈವನ್ ಮಕ್ಕಳಿರೋ ಮನೆ ಅಲ್ವಾ, ಮಕ್ಕಳಿರೋ ಮನೆಯೂ ಕೂಡ ಏನು ಮಾಡಿಬಿಡ್ತಾರೆ, ಈ ಓಪನ್ ಕಿಚನ್ ಅಂದ್ಬಿಟ್ರೆ ಎಲ್ಲದು ತೆಗಿಯೋದು, ಕಿತ್ತೋದು, ಇಡೋದು ಇದೇ ಆಗ್ತಿತ್ತು ನನಗೆ. ಫಸ್ಟು ನಾವು ಬಾಡಿಗೆ ಇರೋ ಮನೆಯಲ್ಲಿ ನನ್ನ ಮಕ್ಳು ಕಿತ್ತಾಕೋದು ಅದನ್ನು ಜೋಡಿಸಿಡೋದೇ ಆಗಿಬಿಡ್ತಿತ್ತು. ಹೀಗೆ ಟೈಮ್ ಹೋಗ್ಬಿಡ್ತಿತ್ತು. ಸೊ ಅದಕ್ಕೋಸ್ಕರ ಇದು ಒಳಗಡೆ ಇದ್ಬಿಡುತ್ತೆ, ಮಕ್ಕಳು ಕಿತ್ತಾಡೋದಿಲ್ಲ ಅಂತ ಅಂದ್ಕೊಂಡು ಅವ್ರಿಗೆ ಆಲ್ಮೋಸ್ಟ್ ಕಿಚನಲ್ಲಿ ಇರೋದ್ರ ಮೇಲೇ ಕಣ್ಣು ಜಾಸ್ತಿ. ಎಲ್ಲ ಮಕ್ಕಳು ಕಥೆನೂ ಅಷ್ಟೇ ಅಲ್ವಾ. ಸೊ ಹಾಗಾಗಿ ಅವರು ಆಲ್ಮೋಸ್ಟ್ ನನಗೆ ಕಿಚನಲ್ಲಿರೋ ಎಲ್ಲ ಹೋಗ್ಬಿಟ್ಟು ಲಿವಿಂಗ್ ಹಾಲಲ್ಲಿ ಹಾಕ್ಬಿಡೋರು ಅವರು. ಆ ಥರ ಆಗೋಗ್ತಿತ್ತು. ಬೆಳಗ್ಗೆ ಅವರು ಒಂದು ರೌಂಡ್ ಹೋಗಿದ ನಂತರ ನನ್ನ ಕೆಲಸ ಎಲ್ಲ ಬಿಟ್ಟು ಅದನ್ನೇ ಕ್ಲೀನ್ ಮಾಡೋದೇ ಒಂದು ಕೆಲಸ ಆಗ್ಬಿಡೋದು. ಸೊ ಅದಕ್ಕೋಸ್ಕರ ಅದರಿಂದ ಭಾಳ ತಲೆ ಕೆಟ್ಟೋಗಿತ್ತು. ಅದಕ್ಕೆ ಫಸ್ಟು ನನಗೆ ಈ ರೀತಿ ಕ್ಲೋಸ್ ಮಾಡೇ ಬಿಡ್ರಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡ್ಕೊಂಡಿರೋದು. ಒಂಥರ ಈಗೇನು ಅನ್ನಿಸ್ತಾ ಇದೆ ಅಂದರೆ ಒಂಥರ ಮಾಡ್ಯುಲರ್ ಕಿಚನು, ಓಪನ್ ಕಿಚನ್ ಇದ್ದಿದ್ರೇ ಚೆನ್ನಾಗಿರ್ತಿತ್ತೇನೋ, ಎಲ್ಲದು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು. ಸುತ್ತಲೂ ನಾವು ಏನೇ ಆರ್ಗನೈಸ್ ಮಾಡ್ಕೊಂಡಿರ್ತೀವಿ, ಆರ್ಗನೈಸ್ ಮಾಡಿರೋದು ನಮಗೆ ಡೈಲಿ ಕಣ್ಮುಂದೆ ನೋಡಲಿಕ್ಕೆ ನೀಟಾಗಿ ಕಾಣಿಸ್ತಾ ಇತ್ತು. ಇದೆಲ್ಲ ಒಳಗಡೆ ಎಷ್ಟೇ ನೀಟ್ ಇಟ್ಕೊಂಡ್ರು, ಎಷ್ಟೇ ಡರ್ಟ್ ಇಟ್ಕೊಂಡ್ರು ಕೂಡ ಕ್ಲೋಸ್ ಮಾಡಿದರೆ ಏನೂ ಕಾಣಿಸೋದೇ ಇಲ್ವಲ್ಲಪ್ಪ ಅನ್ನಿಸ್ತಾ ಇತ್ತು. ಸೊ ಆದರೆ ಏನು ಮಾಡೋದಕ್ಕಾಗಲ್ಲ, ಯಾವ ಥರ ಇರುತ್ತೆ ಆ ಥರ ಹೋಗಲೇಬೇಕಲ್ವ. ಸೊ ಹಾಗಿದ್ರೆ ಹಂಗೆ ಬೇಕು ಅನ್ನಿಸ್ತಿತ್ತು, ಹಿಂಗಿದ್ರೆ ಹಿಂಗೆ ಬೇಕು ಅನ್ನಿಸ್ತಾ ಇತ್ತು ನೋಡಲ್ವಾ. ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಹೆಣ್ಮಕ್ಳ ಕಥೆನೇ ಹಾಗೆ ಅಂತ ಅಂದ್ಕೊಳ್ತೀನಿ. ಸೊ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು ಸಮ್ಟೈಮ್ಸು. ಸೊ ಪರವಾಗಿಲ್ಲ. ಸೊ ಇವಾಗೆಲ್ಲದು ಕೂಡ ಎಲ್ಲ ಕಡೆ ಕ್ಲೀನ್ ಮಾಡಿಕೊಂಡು ಆ ಕಾರ್ನರ್ ಈ ಸೈಡ್ ಏನಿದೆ ಅಲ್ವಾ, ಸಿಂಗಲ್ ಡೋರ್ ಇರೋದು, ಸಿಂಗಲ್ ಡೋರು ಒಂದು ಸೈಡ್ ಎಲ್ಲ ಕಂಪ್ಲೀಟಾಗಿ ಜಸ್ಟು ಮೆಡಿಸಿನ್ಸ್ ಏನೇನಿದೆ ಅದನ್ನೆಲ್ಲದು ಕೂಡ ಇಟ್ಕೊಳ್ತಾ ಇದ್ದೀನಿ. ಯಾಕೆ ಈ ರೀತಿ ಒಂದೇ ಕವರಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತೀವಿ ಅಂದರೆ, ಈಗ ಒಂದು ಯಾವುದೇ ಒಂದು ಈಗ ಸಮನ್ವಿದು ಅಂತಂದರೆ ಸಮನ್ವಿದೆ ಕಂಪ್ಲೀಟ್ ಕಿಟ್ ಅಂತ ಇದ್ಬಿಟ್ಟಿರುತ್ತೆ. ಅವಳಿಗೋಸ್ಕರ ಏನೇನಿರುತ್ತೆ ಅದೆಲ್ಲ ಒಂದು ಕಿಟ್ ಇರುತ್ತೆ. ಈಗ ಸಾತುದು ಅಂತಂದರೆ ಅವನದು ಒಂದು ಕಿಟ್ ಥರ ಇರುತ್ತೆ. ಈ ರೀತಿ ಮತ್ತು ಎಲ್ಲದು ಮಿಕ್ಸಪ್ ಮಾಡಿಬಿಟ್ರೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಆ ರೀತಿ ಕವರಲ್ಲಿ ಹಾಕಿಟ್ಕೊಂಡಿರ್ತೀನಿ. ಎಲ್ಲದಕ್ಕೂ ಸಪ್ರೇಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಬಾಕ್ಸಸ್ ನೋಡಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ. ಸೊ ಫ್ಯೂಚರಲ್ಲಿ ನೋಡೋಣ ಆ ರೀತಿ ಸಪ್ರೇಟಾಗಿ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡು ಎಲ್ಲ ಸಪ್ರೇಟಾಗಿ ಆ ರೀತಿ ಕವರ್ಗಳಲ್ಲಿನೇ
ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇನ್ನು ಕೆಳಗಿನ ಸೆಲ್ಫಲ್ಲಿ ಬಂದರೆ ಒಂದು ಬಾಟಲ್ ಕಂಪ್ಲೀಟಾಗಿ ಎಲ್ಲ ಬಾಟಲ್ಸ್ನು ಕೂಡ ಒಂದು ಬಾ ಇದರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಬುಟ್ಟಿ ಥರ ಬರುತ್ತಲ್ವ, ಆ ರೀತಿ ಬಾಸ್ಕೆಟ್ಗಳಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಎಲ್ಲದೂ ಕೂಡ ಕ್ಲೀನ್ ಮಾಡಿಕೊಂಡು ಎಲ್ಲ ಇಟ್ಕೊಂಡು ನೋಡ್ತಾ ಇದ್ದೀನಿ ಯಾವ ರೀತಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ. ಬರೀ ಜೋಡಿಸೋದು ಕಿತ್ತೋದು ಯಾವ ರೀತಿ ಇಟ್ಟರೆ ಚೆನ್ನಾಗಿರುತ್ತೆ, ಯಾವ ರೀತಿ ಆರ್ಗನೈಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲದೂ ಒಂದು ಸಾರಿ ಮತ್ತೆ ಒರೆಸಿ ಇಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಮೇಲಿದೆಲ್ಲ ಕ್ಲೀನ್ ಮಾಡುವಾಗ ಅದ್ರ ಮೇಲೆ ಒಂದು ಸ್ವಲ್ಪ ಡಸ್ಟ್ ಏನೇ ಬಿದ್ದಿರುತ್ತೆ ಅಂತ ಅಂದ್ಕೊಂಡು ಮತ್ತೆ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಒಟ್ಟಿನಲ್ಲಿ ಯಾವ ರೀತಿ ಆಯಿತು ಅಂತಂದರೆ ಕ್ಲೀನಿಂಗ್ ಕಂಪ್ಲೀಟಾಗಿ ಮಾಡೋಷ್ಟರಲ್ಲಿ ಸೊ ಯಾವ ರೀತಿ ಇಡಬೇಕಪ್ಪ ಅಂತಲೇ ನನಗೆ ಗೊತ್ತೇ ಆಗಲಿಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಆದರೂ ಕೂಡ ಅದರಲ್ಲೂ ಕೂಡ ಸಾಮಾನ್ಯ ಬೇರೆ ಮಲಗಿದ್ಲು, ಅವಳನ್ನ ಮಲಗಿಸೋದು, ಅವಳು ಮತ್ತೆ ಎದ್ಲೋ ಏನೋ ಅಂತ ಅವಳನ್ನ ನೋಡೋದು, ಈ ಥರ ಆಗ್ತಾಯಿತ್ತು. ಆ ಕಡೆ ಬಟ್ಟೆ ತೊಳೆಯೋಕ್ಕೆ ಅಂತ ಕೆಲಸಕ್ಕೆ ಬಂದರು, ಅವ್ರ ಕಡೆ ಹೋಗೋದು, ಎಲ್ಲ ಕೆಲಸದ ಮಧ್ಯೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಮತ್ತೆ ನಾಳೆ ಗೆಸ್ಟ್ ಬರ್ತಾರೆ ಅಂದರೆ ಮನೇಲಿ ಏನೇನು ಬೇಕೋ ಅದೆಲ್ಲ ಯಜಮಾನ್ರು ಕೇಳೋರು, ಅವ್ರಿಗೂ ಅಂತ ಅದನ್ನು ಲಿಸ್ಟ್ ಹೇಳೋದು, ಹೀಗೆ ಒಟ್ಟು ಎಲ್ಲ ಕೆಲಸಗಳ ಮಧ್ಯೆ ಏನು ಮಾಡೋದು, ನಾಳೆಗೆ ಏನು ಪ್ರಿಪೇರ್ ಮಾಡೋದು ಅದೆಲ್ಲದು ಯೋಚನೆ ಮಾಡ್ಕೋತಾ ಕಂಪ್ಲೀಟಾಗಿ ಹೇಗೋ ಒಂದು ಕೆಲಸ ಮುಗಿದೋಯ್ತು. ನೋಡಿ ಇದು ಲಿಸ್ಟ್ ಏನಿದೆ ಅಂತ ಹೇಳ್ಬಿಟ್ಟು, ಈ ಕಂಪ್ಲೀಟ್ ಲಿಸ್ಟಲ್ಲಿ ಏನಿದೆ ಅಂದರೆ ಒಂದು ಸಾರಿ ಶಾಪಿಂಗ್ ಮಾಡಿರೋದು, ಅದು ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಕಂಪ್ಲೀಟ್ ಶಾಪಿಂಗ್ದು ಅದನ್ನು ತೆಗೆದೇ ಇಲ್ಲ. ಅದನ್ನು ತೊಗೊಂಡು ಅದೇ ಒಂದು ಬಾಸ್ಕೆಟಲ್ಲೇ ಹಾಗೆ ಹಾಕಿಟ್ಬಿಟ್ಟಿದ್ದೆ. ಸೊ ಅದು ಇವತ್ತು ನೋಡ್ಕೊಂಡಿದ್ದೀನಿ, ಅದಕ್ಕೆ ಅದನ್ನು ಬಿಸಾಕ್ಬಿಟ್ಟೆ ಕಸದಲ್ಲಿ. ಸೊ ಇವಾಗ ನೋಡಿ ಕಂಪ್ಲೀಟಾಗಿ ಹೇಗೆ ಜೋಡಿಸ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ತೆಗಿಯೋದು ಇಡೋದು ಮಾಡಿದ ನಂತರ ಫೈನಲ್ ಲುಕ್ ಹೇಗೆ ಬಂತು ಅಂತ ತೋರಿಸ್ಬಿಡ್ತೀನಿ ಒಂದೇ ಸರಿಗೆ. ಪೂರ್ತಿ ಎಳೆಯೋದ್ರಿಂದ ನಿಮಗೂ ಕೂಡ ಬೇಜಾರು ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಕಂಪ್ಲೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ನಾನು ಈ ರೀತಿ ಸಿಂಪಲ್ಲಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಮನೆಗೆ ಜಾಸ್ತಿಯಾಗಿ ಗ್ರಾಸರಿ ಬೇಕು, ಅದ್ರ ಜೊತೆಗೆ ತುಂಬ ಆರ್ಗನೈಸ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಸಿಂಪಲ್ಲಾಗಿ ಸ್ವಲ್ಪನೇ ಇರೋದು. ನಾನು ಎಲ್ಲದು ಮನೆಯಲ್ಲಿ ಮತ್ತು ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಎಲ್ಲದೂ ಇರುತ್ತೆ. ಬಟ್ ಇಷ್ಟರಲ್ಲೇ ನನಗೆ ಸಫಿಷಿಯೆಂಟ್ ಇದೆ, ಇಷ್ಟರಲ್ಲೇ ಎಲ್ಲದೂ ಕೂಡ ನಾನು ಇಟ್ಕೊಂಡಿರ್ತೀನಿ. ಬಟ್ ಮೇಲ್ಗಡೆ ಎಲ್ಲ ಕಂಪ್ಲೀಟಾಗಿ ಸ್ಟೀಲ್ ಡಬ್ಬಗಳು ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡ್ ಎಲ್ಲ ಕಡೆಯೂ ಏನು ಗ್ರಾಸರಿ ಇರುತ್ತೆ ಅದನ್ನು ಒಂದು ಪಾಕೆಟ್ ಥರ ಇರೋದು ಹಾಗೆಯೇ ಇಟ್ಕೊಂಡಿರ್ತೀನಿ. ಸ್ವಲ್ಪ ಓಪನ್ ಆಗಿರೋವನ್ನ ಮಾತ್ರ ಡಬ್ಬದಲ್ಲಿ ಫಿಲ್ ಮಾಡಿ ಇಟ್ಕೊಳ್ತೀನಿ. ಕೆಲವೊಂದಿಷ್ಟು ಹುಳ ಬೀಳೋವಂಥವು ಇರ್ತದಲ್ಲ, ಅದನ್ನೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಬಿಟ್ಟು ಅವನ್ನು ಬೇರೆ ಸ್ಟೀಲ್ ಡಬ್ಬದಲ್ಲಿ ಹಾಕಿಟ್ಕೊಂಡಿರ್ತೀನಿ. ಕೆಲವೊಂದಿಷ್ಟು ಏನಿದೆ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಯಾಕೆಂತಂದರೆ ಫ್ರಿಜ್ಜಲ್ಲಿ ಏನಾಗ್ಬಿಡುತ್ತೆ, ಹೊರಗಡೆ ಇಟ್ಕೊಂಡ್ರೆ ಬೇಗ ಹುಳು ಆಗೋಂಥದ್ದು ಇರುತ್ತಲ್ವ, ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ. ನೋಡಿ ಅದು ಮೇಲೆ ಸ್ಟೀಲಿಂದು ಎಲ್ಲ ಹೇಗೆ ಜೋಡಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅದು ಫೋಕಸ್ ಏನು ಬೀಳ್ತಾ ಇತ್ತಲ್ಲ ವಿಂಡೋಸ್ದು, ಹಾಗಾಗಿ ಕ್ಲಿಯರಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಇವಾಗ ಗ್ಲಾಸಸ್ ಇರೋದ್ರಿಂದ ಗ್ಲಾಸಸ್ಗೆ ಅದರ ರಿಫ್ಲೆಕ್ಟ್ ಆಗ್ತಾಯಿತ್ತು. ಅದಕ್ಕೆ ಗ್ಲಾಸಸ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೂ ಕೂಡ ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಹೇಗೆ ಕಾಣಿಸ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಕಡೆ ಎಲ್ಲ ಮೆಡಿಸಿನಲ್ಲೆಲ್ಲ ಏನೇನಿದು ಇಟ್ಟಿದ್ದೀನಿ. ಈ ಕಡೆ ಎಲ್ಲ ಈ ಬಾಸ್ಕೆಟಲ್ಲಿ ಒಂದು ಸ್ವಲ್ಪ ಬಾಟಲ್ಸ್ನೆಲ್ಲ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡ್ಬಿಟ್ರೆ ನನಗೆ ಅದು ಮೆಸ್ಸಿ ಅನ್ನಿಸ್ಬಿಡುತ್ತೆ. ನನಗೆ ಯಾವಾಗಲೂ ಕೌಂಟರ್ ಟಾಪಲ್ಲಿ ಏನಿರಬೇಕು, ಕಂಪ್ಲೀಟಾಗಿ ಪ್ಲೇನಾಗಿ ಇರಬೇಕು ಅಂತ ಆಸೆ ನನಗೆ. ಅದಕ್ಕಾಗಿ ನಾನು ಜಾಸ್ತಿ ಅಲ್ಲಿ ಏನೂ ಇಟ್ಕೊಳ್ಳಲ್ಲ. ಸಮ್ಟೈಮ್ಸು ಇಡಲೇಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದರೂ ಕೂಡ ಎಷ್ಟು ಕಂಪ್ಲೀಟಾಗಿ ಒಂದೊಂದು ಸಾರಿಗೆ ಏನೂ ಇಡಲಿಕ್ಕೆ ಜಾಗ ಇರಲ್ಲ, ಆ ಥರ ಕಂಪ್ಲೀಟಾಗಿ ತುಂಬ್ಕೊಂಡ್ಬಿಡುತ್ತೆ. ಸೊ ನೋಡಿ ಮೊದಲು ಹೇಗಿತ್ತು ಈಗ ಹೇಗಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇದ್ದೀರಲ್ವ. ಸೊ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಈ ಆರ್ಗನೈಸೇಷನು. ಹಾಗೆ ನಾನು ಜಾಸ್ತಿ ಏನೂ ಇಲ್ಲಿ ಟಿಪ್ಸ್ಗಳನ್ನು ಶೇರ್ ಮಾಡ್ಕೊಂಡಿಲ್ಲ. ಜಸ್ಟ್ ಅದೊಂದೆರಡು ಏನು ಹೇಳಿದ್ನಲ್ವ, ಅದು ಮಾತ್ರ ತುಂಬಾ ವರ್ಕ್ ಆಗುತ್ತೆ ನನಗೆ. ಅದಕ್ಕೋಸ್ಕರ ಈ ಕಡೆ ಈ ಕಾರ್ನರ್ಗಳನ್ನು ಕೂಡ ಈ ರೀತಿ ಜೋಡಿಸ್ಕೊಂಡೆ. ಇದೆಲ್ಲ ಸ್ವಲ್ಪ ಹಳೇ ಡಬ್ಬಗಳೇನಿತ್ತು ಆ ಕಂಟೈನರ್ಸ್ ಮಾತ್ರ ಇಟ್ಕೊಂಡೆ. ಸೊ ಗ್ರೋಸರಿ ಅಲ್ಲಿ ಮೇಲೆ ಇಟ್ಕೊಂಡ್ಬಿಟ್ಟೆ, ಇಷ್ಟೇ ಮಾಡ್ಕೊಂಡಿರೋದು. ಸೊ ಅದ್ರ ಜೊತೆಗೆ ಎಲ್ಲ ಕಬೋರ್ಡ್ಗಳನ್ನು ಕೂಡ ಸ್ಪ್ರೇ ಮಾಡಿ ಜಸ್ಟ್ ಕ್ಲೀನ್ ಮಾಡಿಕೊಂಡೆ. ಅದು ಮಾತ್ರ ತುಂಬಾ ಭಾಳ ದಿನ ಆಗಿತ್ತು ಕ್ಲೀನ್ ಮಾಡ್ದೇ. ಕಿಚನಲ್ಲಿ ಎಲ್ಲವೂ ಕೂಡ ಅಷ್ಟೇ ಕಬೋರ್ಡ್ಗಳು ಒಂಥರ ಕಲೆ ಕೂತಾಗ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡೆ. ಆವಾಗ ಸಮಾಧಾನ ಆಯಿತು ನನಗೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗುತ್ತೋ ಬಿಡುತ್ತೋ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.